ಮನಿ ನೈನ್ ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಕಂಪನಿ ನಾಮ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ರೌಂಡ್ ಅಪ್ ಏನೆಲ್ಲ ಇದೆ ನೋಡ್ತಾ ಹೋಗೋಣ ಬನ್ನಿ. ಸಾಲ ಪಡೆಯೋದಕ್ಕೆ ರಿಲಯನ್ಸ್ ಮಾತುಕತೆ. ರಿಲಯನ್ಸ್ ಇಂಡಸ್ಟ್ರೀಸ್ ಸಮೂಹ ತನ್ನ ವಿಸ್ತರಣೆಯ ಉದ್ದೇಶಕ್ಕೆ $2 ಬಿಲಿಯನ್ ಸಂಗ್ರಹ ಮಾಡೋದಕ್ಕೆ ಸಾಲದಾತರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾ ಇದೆ. ಸಾಲವನ್ನು ಪಡೆಯೋದಕ್ಕೆ ಭಾರತ ಬಾಹ್ಯ ವಾಣಿಜ್ಯ ಸಾಲ ಪಡೆಯುವ ಮಾರ್ಗವನ್ನು ಬಳಸೋದಕ್ಕೆ ರಿಲಯನ್ಸ್ ಯೋಜನೆ ರೂಪಿಸಿದೆ. ಹೀಗಂತ ವರದಿಗಳು ಹೇಳಿವೆ. 3 ರಿಂದ 5 ವರ್ಷಗಳ ಮೆಚುರಿಟಿ ಅವಧಿಯನ್ನು ಸಾಲ ಹೊಂದಿರಬಹುದು. ಸೆಪ್ಟೆಂಬರ್ನಲ್ಲಿ ಮರುಪಾವತಿ ಮಾಡಬೇಕಿರುವ ಸಾಲಗಳಿಗೂ ಕೂಡ ಈ ಸಾಲದ ಹಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳಬಹುದು. ಹೀಗಂತ ಬ್ಲೂಮ್ಬರ್ಗ್ ಹೇಳಿದೆ. ಬ್ಯಾಂಕ್ ಆಫ್ ಅಮೆರಿಕಾ, ಸಿಟಿ ಗ್ರೂಪ್ ಮತ್ತು ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಇತರ ಸಾಲದಾತರು ಸಾಲದ ಚರ್ಚೆಗಳಲ್ಲಿ ಭಾಗವಹಿಸಿವೆ. ಆಯಿಲ್ನಿಂದ ರಾಸಾಯನಿಕವರೆಗೆ ತಮ್ಮ ಉದ್ಯಮವನ್ನು ವಿಸ್ತರಣೆ ಮಾಡೋದಕ್ಕೆ ಮುಂದಿನ 5 ವರ್ಷಗಳಲ್ಲಿ 75,000 ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದ್ದೇವೆ ಅಂತ ಕಳೆದ ವರ್ಷದ ಆಗಸ್ಟ್ನಲ್ಲಿ ರಿಲಯನ್ಸ್ ಹೇಳಿತ್ತು. ಬ್ಯಾಟರಿ ರಫ್ತು ಹಬ್ ಆಗೋದಕ್ಕೆ ಟಾಟಾ ಗ್ರೂಪ್ ಸಿದ್ಧತೆ. ಟಾಟಾ ಗ್ರೂಪ್ಗೆ ಸಂಬಂಧಿಸಿದ 3 ಅಪ್ಡೇಟ್ಗಳಿವೆ. ಇವಿ ಬ್ಯಾಟರಿ ವಲಯದಲ್ಲಿ ಚೀನಾದ ಏಕಸ್ವಾಮ್ಯವನ್ನು ಮುರಿಯುವ ಯೋಜನೆಯನ್ನು ಟಾಟಾ ಗ್ರೂಪ್ ಹಾಕಿಕೊಂಡಿದೆ. ಇದಕ್ಕಾಗಿ ಸಮೂಹ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ವಾಹನ ಮತ್ತು ಎನರ್ಜಿ ಸೊಲ್ಯೂಷನ್ಗಳಿಗೆ ಬ್ಯಾಟರಿ ಉತ್ಪಾದನೆಯನ್ನು ಮಾಡುವ ಯೋಜನೆಯನ್ನು ಹಾಕಿಕೊಂಡಿದೆ. ಅಷ್ಟೇ ಅಲ್ಲ, ಕಡಿಮೆ ಇಂಧನ ಬಳಕೆ ಮಾಡುವ ಮತ್ತು ಕಡಿಮೆ ಕೂಲಿ ವೆಚ್ಚವನ್ನು ಬಳಸುವ ಬ್ಯಾಟರಿಗಳನ್ನು ರಫ್ತು ಮಾಡುವ ಗುರಿಯನ್ನು ಕೂಡ ಹಾಕಿಕೊಂಡಿದೆ. ಈ ಬ್ಯಾಟರಿ ಸೆಲ್ ಉತ್ಪಾದನೆಗೆ 13,000 ಕೋಟಿ ರೂಪಾಯಿ ಹೂಡಿಕೆ ಮಾಡೋದಕ್ಕೆ ಟಾಟಾ ಸನ್ಸ್ ಯೋಜನೆಯನ್ನು ರೂಪಿಸಿದೆ ಮತ್ತು ವೆಚ್ಚವನ್ನು ಕಡಿಮೆ ಮಾಡೋದಕ್ಕಾಗಿ ಘಟಕವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಗುಜರಾತ್ ಸರ್ಕಾರದ ಜೊತೆಗೆ ಮಾತುಕತೆಯನ್ನು ನಡೆಸುತ್ತಿದೆ. ಇನ್ನೊಂದು ಸುದ್ದಿಯಲ್ಲಿ ಟಾಟಾ ಮೋಟಾರ್ಸ್ ಮಾಲೀಕತ್ವದ ಜಾಗ್ವಾರ್ ಲ್ಯಾಂಡ್ ರೋವರ್ ವಾರ್ಷಿಕ £3 ಬಿಲಿಯನ್ ಹೂಡಿಕೆಯ ಯೋಜನೆಯನ್ನು ಹಾಕಿಕೊಂಡಿದೆ. ಇದೇ ವೇಳೆ 2026ರ ವಿತ್ತ ವರ್ಷದಲ್ಲಿ £30 ಬಿಲಿಯನ್ ಆದಾಯ ಗಳಿಕೆ ಮಾಡುವ ಗುರಿಯನ್ನು ಕೂಡ ಹಾಕಿಕೊಂಡಿದೆ ಅಂತ ಕಂಪನಿಯ ಹೂಡಿಕೆದಾರರಿಗೆ ಮಾಡಿದ ಪ್ರೆಸೆಂಟೇಷನ್ನಲ್ಲಿ ಹೇಳಿದೆ. 2024ರ ವಿತ್ತ ವರ್ಷದಲ್ಲಿ £28 ಬಿಲಿಯನ್ ಆದಾಯವನ್ನು ಲ್ಯಾಂಡ್ ರೋವರ್ ನಿರೀಕ್ಷೆ ಮಾಡಿದೆ. ಈ ಮಧ್ಯೆ ಇಂಡಿಯನ್ ಹೋಟೆಲ್ಸ್, ಟಾಟಾ ಪವರ್, ಟ್ರೆಂಟ್ ಮತ್ತು ಟಾಟಾ ಕನ್ಸ್ಯೂಮರ್ ಇತ್ಯಾದಿ ಟಾಟಾ ಗ್ರೂಪ್ನ ಅಧಿಕ ಪ್ರಗತಿ ಹೊಂದಿರುವ ಉದ್ಯಮಗಳು ತಮ್ಮ ಸಿಇಒ ಮತ್ತು ಉನ್ನತ ಎಕ್ಸಿಕ್ಯೂಟಿವ್ಗಳಿಗೆ 16% 60% ಸಂಬಳ ಏರಿಕೆಯನ್ನು ನೀಡಿವೆ. ಇತಿಹಾಸದಲ್ಲಿಯೇ ಅತ್ಯಧಿಕವಾಗಿ ಸಮೂಹದ ಪ್ರಗತಿ ಕಂಡುಬಂದಿದೆ. 2022-23ರಲ್ಲಿ ಇದು ಸೇಲ್ಸ್ ಆದಾಯದಲ್ಲಿ $97 ಬಿಲಿಯನ್ ಆಗಿತ್ತು. ಟಾಟಾ ಸನ್ಸ್ ಮಂಡಳಿ ಇದನ್ನು ಒಪ್ಪಿಕೊಂಡಿದೆ. ದಾಲ್ಮಿಯಾ ಭಾರತ್ 19,000 ಕೋಟಿ ರೂಪಾಯಿ ಹೂಡಿಕೆ. ಭಾರತದ 4ನೇ ಅತಿದೊಡ್ಡ ಸಿಮೆಂಟ್ ಉತ್ಪಾದಕ ಸಂಸ್ಥೆ ದಾಲ್ಮಿಯಾ ಭಾರತ್ 19,000 ಕೋಟಿ ರೂಪಾಯಿ ಹೂಡಿಕೆಗೆ ಮುಂದಾಗಿದೆ. 2031ರ ವೇಳೆಗೆ 120 ಮಿಲಿಯನ್ ಟನ್ ವಾರ್ಷಿಕ ಸಿಮೆಂಟ್ ಸಾಮರ್ಥ್ಯವನ್ನು ತಲುಪುವುದಕ್ಕೆ ಈ ಯೋಜನೆಯನ್ನು ಹಾಕಿಕೊಂಡಿದೆ. ಮೂಲಸೌಕರ್ಯ ಮತ್ತು ವಸತಿ ವಲಯದಲ್ಲಿ ಚೇತರಿಕೆಯನ್ನು ಇದು ಬಳಸಿಕೊಳ್ಳಲಿದೆ ಅಂತ ಎಂಡಿ ಮತ್ತು ಸಿಇಒ ಪುನೀತ್ ದಾಲ್ಮಿಯಾ ಹೇಳಿದ್ದಾರೆ. ಕಂಪನಿ ಪ್ರಸ್ತುತ 10 ರಾಜ್ಯಗಳಲ್ಲಿರುವ ತನ್ನ 14 ಪ್ಲಾಂಟ್ಗಳು ಮತ್ತು ಗ್ರೈಂಡಿಂಗ್ ಯೂನಿಟ್ಗಳಿಂದಾಗಿ 41.1 MTPA ಸಾಮರ್ಥ್ಯವನ್ನು ಹೊಂದಿದೆ. ಜಿಯೋ ಏರ್ಟೆಲ್ ಮಾರುಕಟ್ಟೆ ಷೇರು ಸಾರ್ವಕಾಲಿಕ ಏರಿಕೆ. ದೇಶದ ಟೆಲಿಕಾಂ ವಲಯದಲ್ಲಿ BSNL, MTNL ಹಾಗೂ ವೊಡಾಫೋನ್ ಐಡಿಯಾ ದಿವಾಳಿಯಾದರೂ ಹೊಸ ದಾಖಲೆ ಆಗ್ತಾನೆ ಇದೆ. ಮಾರುಕಟ್ಟೆಯಲ್ಲಿ 4/3 ಜಿಯೋ ಮತ್ತು ಏರ್ಟೆಲ್ ಹೊಂದಿದ್ದು, ಈ 2 ಕಂಪನಿಗಳು ಬಹುತೇಕ ಸ್ವಾಮ್ಯತೆಯನ್ನು ಸಾಧಿಸಿವೆ. ದೇಶದ 2 ಪ್ರಮುಖ ಟೆಲಿಕಾಂ ಆಪರೇಟರ್ಗಳಾದ ಭಾರತಿ ಏರ್ಟೆಲ್ ಮತ್ತು ರಿಲಯನ್ಸ್ ಜಿಯೋದ ಒಟ್ಟು ಆದಾಯ 2023ರ ವಿತ್ತ ವರ್ಷದಲ್ಲಿ 72% ತಲುಪಿದೆ. 2022ರಲ್ಲಿ ಇದು 70.4% 2020ರಲ್ಲಿ ಇದು 60% ರಿಲಯನ್ಸ್ ಜಿಯೋ ಮತ್ತು ಭಾರತಿ ಏರ್ಟೆಲ್ನ ನಿವ್ವಳ ಮಾರಾಟ 2023ರಲ್ಲಿ 1.67 ಲಕ್ಷ ಕೋಟಿ ರೂಪಾಯಿ ಆಗಿತ್ತು. ಕಳೆದ ವರ್ಷ 1.4 ಲಕ್ಷ ಕೋಟಿಗೆ ಹೋಲಿಸಿದರೆ 18.6% ಹೆಚ್ಚಳವಾಗಿದೆ. MG ಮೋಟಾರ್ ಇಂಡಿಯಾ ಪಾಲು ಖರೀದಿಗೆ M&M ಹಿಂದುಜಾ ಆಸಕ್ತಿ. MG ಮೋಟಾರ್ ಇಂಡಿಯಾದ ಪಾಲನ್ನು ಖರೀದಿ ಮಾಡೋದಕ್ಕೆ ಮಹೀಂದ್ರಾ ಮತ್ತು ಹಿಂದುಜಾ ಗ್ರೂಪ್ ಮುಂದಾಗಿದೆ. ಸಜ್ಜನ್ ಜಿಂದಾಲ್ ನೇತೃತ್ವದ JSW ಗ್ರೂಪ್ ಈಗಾಗಲೇ MG ಮೋಟಾರ್ ಇಂಡಿಯಾದಲ್ಲಿ 48% ಪಾಲು ಪಡೆಯುವ ಆಸಕ್ತಿಯನ್ನು ತೋರಿಸಿದೆ ಎನ್ನಲಾಗಿದೆ. ಕಂಪನಿ ಮೌಲ್ಯ ಸುಮಾರು 8,000 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. MG ಮೋಟಾರ್ ಇಂಡಿಯಾ ದೇಶಿ ಪ್ಯಾಸೆಂಜರ್ ವಾಹನ ಮಾರ್ಕೆಟ್ನಲ್ಲಿ 1% ಶೇರನ್ನು ಹೊಂದಿದ್ದು, ಭಾರತೀಯ ಸಂಸ್ಥೆಗಳಿಂದ ಹೂಡಿಕೆಯ ಆಸಕ್ತಿಯನ್ನು ಆಗ್ರಹಿಸುತ್ತಿದೆ. ಆದರೆ ಮೂಲಗಳ ಪ್ರಕಾರ ಈವರೆಗೂ ಯಾವುದೇ ಖಚಿತ ಆಫರ್ಗಳನ್ನು ಮಾಡಲಾಗಿಲ್ಲ. ಇನ್ನು ಯಾವ್ಯಾವ ಕಂಪನಿಗಳ ನಡುವೆ ವಿವಾದ ಹುಟ್ಟಿಕೊಂಡಿದೆ, ಕೋರ್ಟ್ ಮೆಟ್ಟಿಲೇರಿದಂತಹ ಪ್ರಕರಣಗಳು ಯಾವುವು, ಕಾರ್ಪೊರೇಟ್ ಜಗತ್ತಿನ ಕಾಂಟ್ರವರ್ಸಿಗಳು ಏನು, ಈ ಎಲ್ಲ ಮಾಹಿತಿಗಳನ್ನು ನೋಡೋಣ ಆನ್ ದಿ ರಡಾರ್ನಲ್ಲಿ. ಹಣ ಬೇರೆಡೆಗೆ ವರ್ಗಾವಣೆ ಮಾಡಿದ್ದಕ್ಕೆ MCA ತನಿಖೆ.
ಹೀರೋ ಮೋಟೋ ಕಾರ್ಪ್ ಲಿಮಿಟೆಡ್ನ ಕಾರ್ಪೊರೇಟ್ ಆಡಳಿತದ ಬಗ್ಗೆ ತನಿಖೆಗೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಎಂಸಿಎ ಆದೇಶವನ್ನು ಕೊಟ್ಟಿದೆ. ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಲಾಗಿರುವ ಆರೋಪದಲ್ಲಿ ಥರ್ಡ್ ಪಾರ್ಟಿ ವೆಂಡರ್ ಜೊತೆಗೆ ಹೀರೋ ಮೋಟೋ ಕಾರ್ಪ್ನ ಸಂಬಂಧದ ಬಗ್ಗೆ ತನಿಖೆಯನ್ನು ನಡೆಸುವುದಕ್ಕೆ ಆದೇಶ ನೀಡಲಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕಂಪನಿಯ ಮಾಲೀಕತ್ವದ ವಿಧಾನದ ತನಿಖೆಯನ್ನು ಮಾಡಲಾಗ್ತಾ ಇದೆ. ಥರ್ಡ್ ಪಾರ್ಟಿ ವೆಂಡರ್ ಈ ಕಂಪನಿಯನ್ನು ನಿಯಂತ್ರಣ ಮಾಡ್ತಾ ಇದೆ ಎಂಬುದು ಇದರಲ್ಲಿ ತಿಳಿಯಲಿದೆ. ಹೀರೋ ಮೋಟೋ ಕಾರ್ಪ್ಗೆ ಲಿಂಕ್ ಆಗಿರುವ ಸಂಸ್ಥೆ ಸಾಲ್ಟ್ ಎಕ್ಸ್ಪೀರಿಯನ್ಸಸ್ ಅಂಡ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂದರೆ SEMPL ಅಂತ MCA ಶಂಕೆ ವ್ಯಕ್ತಪಡಿಸಿದೆ. ಹೀಗಾಗಿ ಈ ಸಂಸ್ಥೆಯ ವ್ಯವಹಾರಗಳನ್ನು MCA ತನಿಖೆ ಮಾಡಲಿದೆ. ಸ್ಪೈಸ್ ಜೆಟ್ ವಿರುದ್ಧದ ಎರಡನೆಯ ದೂರಿನ ಅರ್ಹತೆಯನ್ನು ಪ್ರಶ್ನಿಸಿದ NCLT ವಿಮಾನವನ್ನು ಬಾಡಿಗೆ ನೀಡುವ ಏರ್ ಕ್ಯಾಸಲ್ ಸಲ್ಲಿಸಿದ್ದ ಎರಡನೆಯ ದಿವಾಳಿ ದೂರನ್ನು ಮುಂದುವರಿಸಬೇಕೆ ಎಂಬ ಬಗ್ಗೆ NCLT ಪ್ರಶ್ನೆ ಎತ್ತಿದೆ. ಈ ಹಿಂದೆ ನೀಡಿದ ದೂರಿನ ಜೊತೆಗೆ ಇದನ್ನು ವಿಚಾರಣೆ ನಡೆಸಲಿದೆ. ಅಲ್ಲದೆ ಜುಲೈ 17ರಂದು ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಒಬ್ಬರೇ ಸಾಲಗಾರರ ವಿರುದ್ಧ ಎರಡು ದಾವಿಯನ್ನ ಒಬ್ಬರೇ ಸಾಲದಾತರು ಸಲ್ಲಿಸಿರುವುದಕ್ಕೆ ನ್ಯಾಯಾಲಯಕ್ಕೆ ಸಮರ್ಥನೆಯನ್ನ ನೀಡುವಂತೆ NCLT ಸೂಚನೆ ಕೊಟ್ಟಿದೆ. ಸ್ಪೈಸ್ ಜೆಟ್ ನೋಟಿಸ್ ನೀಡಬೇಕು ಅಂತ ದೂರು ನೀಡಿದವರು ಆಗ್ರಹಿಸಿದ್ದಾರೆ. ಆದರೆ ಕೋರ್ಟ್ ನಿರಾಕರಿಸಿದ್ದು ಈ ಹಿಂದೆ ನೀಡಿದ್ದ ದೂರಿನ ವಿಚಾರಣೆಯನ್ನ ಮಾಡುವ ದಿನವೇ ಇದನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಏರ್ ಕ್ಯಾಸಲ್ ಪರ ವಕೀಲರ ಪ್ರಕಾರ ಸ್ಪೈಸ್ ಜೆಟ್ ಮಾಡಿದ ಡಿಫಾಲ್ಟ್ಗೆ ಸಂಬಂಧಿಸಿದ ಪ್ರತ್ಯೇಕ ಪ್ರಕರಣದಲ್ಲಿ ಈ ಹೊಸ ದೂರು ಸಲ್ಲಿಸಲಾಗಿದೆ. ಈ ಹಿಂದೆ ಅಂದರೆ ಜೂನ್ 12ರಂದು NCLTಯಲ್ಲಿ ಸ್ಪೈಸ್ ಜೆಟ್ ವಿರುದ್ಧ ವೆಲ್ಮಿಂಗ್ಟನ್ ದೂರು ದಾಖಲಿಸಿತ್ತು. ಸ್ಪೈಸ್ ಜೆಟ್ ವಿರುದ್ಧ ದಿವಾಳಿ ಪ್ರಕ್ರಿಯೆ ಶುರು ಮಾಡುವಂತೆ ವೆಲ್ಮಿಂಗ್ಟನ್ ಆಗ್ರಹಿಸಿತ್ತು. ಆಡಳಿತ ಮಂಡಳಿಯಿಂದ ಸುಭಾಷ್ ಚಂದ್ರ ಗೋಯಂಕಾಗೆ ನಿಷೇಧ. ಯಾವುದೇ ಸಾರ್ವಜನಿಕವಾಗಿ ಲಿಸ್ಟೆಡ್ ಕಂಪನಿಯಲ್ಲಿ ನಿರ್ದೇಶಕರಾಗಿ ಅಥವಾ ಪ್ರಮುಖ ಹುದ್ದೆ ಹೊಂದುವುದಕ್ಕೆ ಜಿ ಸಂಸ್ಥಾಪಕ ಸುಭಾಷ್ ಚಂದ್ರ ಮತ್ತು ಅದರ ಮುಖ್ಯ ಕಾರ್ಯನಿರ್ವಹಣೆ ಅಧಿಕಾರಿ ಪುನೀತ್ ಗೋಯಂಕಾ ಅವರನ್ನು ಸೆಬಿ ನಿಷೇಧ ಮಾಡಿದೆ. ಹಣವನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಕ್ಕೆ ಸೆಬಿ ಈ ನಿರ್ಧಾರವನ್ನು ಮಾಡಿದೆ. ಸೆಬಿಯ ಆದೇಶದ ವಿರುದ್ಧ ತಂದೆ ಮತ್ತು ಮಗ SAT ಮೊರೆ ಹೋಗಿದ್ದಾರೆ. ಸೋನಿ ಮತ್ತು ಜಿ ಟಿವಿಯ ವಿಲೀನಕ್ಕೆ ಈ ನಿರ್ಧಾರದಿಂದ ವಿಳಂಬ ಆಗಬಹುದು. ಇನ್ನು ಜಿಗೆ ಸಂಬಂಧ ಹೊಂದಿರುವ ಮಾರಿಷಸ್ ಮೂಲದ ಸಂಸ್ಥೆಯಿಂದ ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಇಂಡಿಯಾಗೆ 10 ಸ್ಪೋರ್ಟ್ಸ್ ಅನ್ನು ಮಾರಾಟ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಕ್ಯಾಪಿಟಲ್ ಗೇನ್ಸ್ ತೆರಿಗೆ ವಿಧಿಸುವುದಕ್ಕೆ ಅವಕಾಶವನ್ನು ನಿರಾಕರಿಸುವ ಟ್ರಿಬ್ಯುನಲ್ ಆರ್ಡರ್ ವಿರುದ್ಧ ಬಾಂಬೆ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಆದಾಯ ತೆರಿಗೆ ಇಲಾಖೆ ನಿರ್ಧರಿಸುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಫಂಡ್ ಡೈವರ್ಷನ್ ವಿಷಯದಲ್ಲಿ ಜಿ ಪ್ರಮೋಟರ್ಗಳನ್ನು ಸೆಬಿ ಅಪರಾಧಿಯನ್ನಾಗಿಸಿದ್ರಿಂದಾಗಿ ಜಿ ಫಾರೆನ್ಸಿಕ್ ಆಡಿಟ್ ಅನ್ನು ಸೋನಿ ಕಾರ್ಪೊರೇಷನ್ ಮಾಡುವ ಸಾಧ್ಯತೆ ಇದೆ. IRDA ಆದೇಶಕ್ಕೆ ತಡೆ ನೀಡಿದ SAT. ಸಹಾರಾ ಇಂಡಿಯಾ ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ಭಾರಿ ನಿರಾಳ ಆಗಿದೆ. ಸಹಾರಾ ಗ್ರೂಪ್ನ ಅಸೆಟ್ಗಳ ಜೊತೆಗೆ ಸುಮಾರು 2 ಲಕ್ಷ ಪಾಲಿಸಿ ಬಾಧ್ಯತೆಗಳೆಲ್ಲವನ್ನ SBI ಲೈಫ್ ಇನ್ಶೂರೆನ್ಸ್ ಕಂಪನಿಗೆ ವರ್ಗಾವಣೆ ಮಾಡುವಂತೆ IRDAI ಹೊರಡಿಸಿದ್ದಂತಹ ಆದೇಶವನ್ನು SAT ತಡೆ ನೀಡಿದೆ. IRDAI ಹೊರಡಿಸಿದ್ದ ಆದೇಶದ ವಿರುದ್ಧ ಸಹಾರಾ ಇಂಡಿಯಾ ಲೈಫ್ SAT ಮೊರೆ ಹೋಗಿತ್ತು. ಸಹಜ ನ್ಯಾಯದ ನೀತಿಗಳಿಗೆ IRDA ಆದೇಶ ವಿರುದ್ಧವಾಗಿದೆ. ವಿಮೆ ಕಂಪನಿಗೆ ತನ್ನ ವಾದವನ್ನು ಮಂಡಿಸುವುದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಸಹಾರಾ ವಾದ ಮಂಡಿಸಿತ್ತು. ಪಾಲಿಸಿದಾರರ ಹಿತರಕ್ಷಣೆಯನ್ನು ಕಾಯುವುದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಸಹಾರಾ ಇಂಡಿಯಾ ಲೈಫ್ ಹೇಳಿದೆ. ಮುಂದಿನ ವಿಚಾರಣೆಯನ್ನು ಆಗಸ್ಟ್ 3ಕ್ಕೆ ನಿಗದಿ ಮಾಡಲಾಗಿದೆ. ಇನ್ನು SAT ನಿರ್ಧಾರದಿಂದಾಗಿ ಸಹಾರಾ ಇಂಡಿಯಾ ಲೈಫ್ ಪಾಲಿಸಿದಾರರಿಗೆ ಭಾರಿ ಅಡ್ಡಿಯಾದಂತಾಗಿದೆ. ಏಕೆಂದರೆ ಅವರು ತಮ್ಮ ಪಾಲಿಸಿ ರಿಯಂಬರ್ಸ್ ಮಾಡಿಕೊಳ್ಳುವುದಕ್ಕೆ ಇನ್ನಷ್ಟು ಕಾಯುವ ಅನಿವಾರ್ಯತೆ ಎದುರಾಗಿದೆ. ಈ ಹಿಂದೆ IRDA ಸಹಾರಾ ಇಂಡಿಯಾ ಲೈಫ್ ಇನ್ಶೂರೆನ್ಸ್ನ ವಹಿವಾಟನ್ನು ICICI ಪ್ರುಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್ಗೆ ವರ್ಗಾವಣೆ ಮಾಡುವಂತೆ ಆದೇಶವನ್ನು ಕೊಟ್ಟಿತ್ತು. ಆದರೆ ಆ ನಿರ್ಧಾರಕ್ಕೂ SAT ತಡೆ ನೀಡಿತ್ತು. ಪಿರಾಮಲ್ ಫಂಡ್ ಮ್ಯಾನೇಜ್ಮೆಂಟ್ ನಿರ್ದೇಶಕರಿಗೆ ಸೆಬಿ ನೋಟಿಸ್. ಇನ್ಸೈಡರ್ ಟ್ರೇಡಿಂಗ್ ವಿಚಾರದಲ್ಲಿ ಪಿರಾಮಲ್ ಫಂಡ್ ಮ್ಯಾನೇಜ್ಮೆಂಟ್ನ ಮಾಜಿ ನಿರ್ದೇಶಕ ಖುಷ್ರೂ ಬಿಜಿನಾ ಮತ್ತು ಅವರ ಪತ್ನಿ ಬಿನೈಫರ್ ಬಿಜಿನಾಗೆ ಸೆಬಿ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಪಿರಾಮಲ್ ಎಂಟರ್ಟೈನ್ಮೆಂಟ್ನ ಷೇರುಗಳ ಖರೀದಿಯಲ್ಲಿ ಈ ಇಬ್ಬರು ಕೂಡ ಇನ್ಸೈಡರ್ ಟ್ರೇಡಿಂಗ್ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. 2023 ಮೇಯಲ್ಲಿ ಇವರ ಅಸೋಸಿಯೇಟ್ ಗ್ರೇಟ್ ಡೀಲ್ ಫಿನ್ ಕನ್ಸಲ್ಟ್ ಅಡ್ವೈಸರ್ಗಳಿಗೆ ಶೋಕಾಸ್ ನೋಟಿಸ್ ಕೊಡಲಾಗಿತ್ತು. ಈ ಪ್ರಕರಣದಲ್ಲಿ 2018 ಏಪ್ರಿಲ್ನಿಂದ 2019 ಮೇವರೆಗೆ ಸೆಬಿ ತನಿಖೆಯನ್ನು ನಡೆಸಿದೆ ಮತ್ತು ಪಿರಾಮಲ್ ಕ್ಯಾಪಿಟಲ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ MD ಆಗಿ ಖುಷ್ರೂ ಬಿಜ್ನಾ PELನ ಬೆಲೆಗೆ ಸಂಬಂಧಿಸಿದ ಪ್ರಕಟಿಸದಿರುವ ಮಾಹಿತಿಯನ್ನು ಹೊಂದಿದ್ರು. ಈ ಮಾಹಿತಿಯನ್ನು ಆಧರಿಸಿ ಫಿನ್ ಕನ್ಸಲ್ಟ್ ಮೂಲಕ PEOL ಷೇರುಗಳ ಟ್ರೇಡಿಂಗ್ ಮಾಡಿದ ಗ್ರೇಟ್ ಡೀಲ್ 15.32 ಕೋಟಿ ರೂಪಾಯಿ ಅಕ್ರಮ ಲಾಭವನ್ನು ಮಾಡಿಕೊಂಡಿದೆ. ಈ ಉಲ್ಲಂಘನೆಯಿಂದಾಗಿ ಸೆಕ್ಯೂರಿಟೀಸ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡದಂತೆ ಏಕೆ ಅವರನ್ನು ನಿಷೇಧಿಸಬಾರದು ಅಂತ ಸೆಬಿ ಕೇಳಿದೆ. ಆದರೆ ಸೆಬಿ ಮಾಡಿದ ಆರೋಪವನ್ನು ಈ ಇಬ್ಬರು ಕೂಡ ನಿರಾಕರಿಸಿದ್ದಾರೆ. ಗೋ ಫಸ್ಟ್ನ ದಿವಾಳಿ ಪ್ರಕ್ರಿಯೆ ಅಧಿಕಾರಿಗಳಿಂದ ಬದಲಿಸಿದ ಸಾಲದಾತರು.
ಜೂನ್ ಕೊನೆಯ ವೇಳೆಗೆ ಮತ್ತೆ ಹಾರಾಟ ನಡೆಸುವ ಗುರಿಯನ್ನು ಗೋಫಸ್ಟ್ ಹಾಕಿಕೊಂಡಿದೆ. ಹೊಸದಾಗಿ ನೇಮಕಗೊಂಡ ರೆಸಲ್ಯೂಷನ್ ಪ್ರೊವೈಡರ್ ತನ್ನ ಪುನಶ್ಚೇತನ ಯೋಜನೆಗೆ ಅನುಮತಿಯನ್ನು ನೀಡುತ್ತಾರೆ ಮತ್ತು ಇದನ್ನು ಸಾಲ ನೀಡುವವರು ಕೂಡ ಒಪ್ಪಿಕೊಳ್ತಾರೆ ಅಂತ ಸಂಸ್ಥೆ ಭಾವಿಸಿದೆ. ಮೇ 3ರಂದು ಸ್ವಯಂ ಪ್ರೇರಿತವಾಗಿ ದಿವಾಳಿ ಪ್ರಕ್ರಿಯೆಯನ್ನು ಆರಂಭ ಮಾಡಿತ್ತು. ವಿಮಾನಗಳ ಮಾರಾಟ ಸ್ಥಗಿತಗೊಂಡಿದ್ದು, ಭಾರತೀಯ ವೈಮಾನಿಕ ಕ್ಷೇತ್ರದಲ್ಲಿ ಇತರ ಸಂಸ್ಥೆಗಳು ಈ ಅವಕಾಶವನ್ನು ಬಳಸಿಕೊಂಡಿವೆ. ಗೋ ಏರ್ ಇಂಡಿಯಾ ಮತ್ತು ವಿಸ್ತಾರ ಶೇಕಡ 1% ಗಳಿಕೆಯನ್ನು ಮಾಡಿವೆ. ಕಳೆದ ಗುರುವಾರದಂದು SMBC ಅಪ್ರೋ ಇಂಜಿನ್ ಲೀಸ್ ಮತ್ತು ಆರ್ ಎಂಜಿನ್ ಲೀಸ್ ಫೈನಾನ್ಸ್ನಿಂದ ಪಡೆದ ಎಂಜಿನ್ಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತ ಗೋಫಸ್ಟ್ಗೆ SCLT ಸೂಚನೆ ಕೊಟ್ಟಿದೆ. ಇನ್ನು ಇಂಡಿಗೋ ವಿಚಾರದಲ್ಲಿ ರಾಕೇಶ್ ಗಂಗ್ವಾಲ್ ಮತ್ತು ಅವರ ಕುಟುಂಬ ಇಂಟರ್ ಗ್ಲೋಬ್ ಏವಿಯೇಷನ್ನಲ್ಲಿ 5ರಿಂದ 8% ಶೇರನ್ನು ಮಾರಾಟ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ಲಾಕಿನ್ ಅವಧಿ ಮುಗಿದ ನಂತರ ಜುಲೈ 15ರಂದು ಬ್ಲ್ಯಾಕ್ ಡೀಲ್ ನಡೆಯಬಹುದಾಗಿದೆ. 2023ರ ಮಾರ್ಚ್ನಲ್ಲಿ ಗಂಗ್ವಾಲ್ ಕುಟುಂಬ ಇಂಡಿಗೋದಲ್ಲಿ 16.2% ಷೇರು ಹೊಂದಿತ್ತು. ರಾಜೇಶ್ ಎಕ್ಸ್ಪೋರ್ಟ್ಸ್ ಆಡಿಟರ್ ವರದಿ ದಾಖಲಿಸಲು ವಿಫಲ. ಆಡಿಟ್ ರಿಪೋರ್ಟ್ ಇಲ್ಲದೆ 2023ರ ವಿತ್ತ ವರ್ಷದ ಫಲಿತಾಂಶಗಳನ್ನು ರಾಜೇಶ್ ಎಕ್ಸ್ಪೋರ್ಟ್ಸ್ ವರದಿ ಮಾಡಿದೆ. ಈ ನಡೆಯು ಷೇರು ಮಾರುಕಟ್ಟೆಯಲ್ಲಿ ಎಲ್ಲರ ಒಬ್ಬೇರಿಸಿ ಚಿನ್ನದ ಸಂಸ್ಕರಣೆ ಮತ್ತು ಉತ್ಪಾದಕ ಸಂಸ್ಥೆ 2023ರ ವಿತ್ತ ವರ್ಷದಲ್ಲಿ 3.4 ಲಕ್ಷ ಕೋಟಿ ಆದಾಯವನ್ನು ದಾಖಲಿಸಿದೆ ಮತ್ತು 17,000 ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ. ಆದರೆ ಮೇ 30ರಂದು ತನ್ನ 2023ರ ವಿತ್ತ ವರ್ಷ ಮತ್ತು 4ನೇ ತ್ರೈಮಾಸಿಕದ ವರದಿ ಸಲ್ಲಿಸುವಾಗ ಅದು ಆಡಿಟ್ ವರದಿಯನ್ನು ಸಲ್ಲಿಸಿಲ್ಲ. ಅಷ್ಟೇ ಅಲ್ಲ, ನಗದು ಹರಿವಿನ ತುಲನಾತ್ಮಕ ಸಂಖ್ಯೆಯನ್ನು ಅದು ಕೊಟ್ಟಿಲ್ಲ. ಆಡಿಟ್ ವರದಿಯನ್ನು ಹೂಡಿಕೆದಾರರು ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ತಾ ಇದ್ದಾರೆ ಅಂತ ಚಾರ್ಟೆಡ್ ಅಕೌಂಟೆಂಟ್ಗಳು ಹೇಳಿದ್ದಾರೆ. ಮಾಧ್ಯಮದ ವರದಿಗಳ ಪ್ರಕಾರ ಇದು ಕಣ್ತಪ್ಪಿನಿಂದಾದ ದೋಷ ಮತ್ತು ಎಕ್ಸ್ಚೇಂಜ್ಗಳು ಕೇಳಿದಾಗ ಸಲ್ಲಿಸಲು ಸಿದ್ಧವಿದೆ ಎನ್ನಲಾಗಿದೆ. ಭೂಷಣ್ ಸ್ಟೀಲ್ನಿಂದ 100 ಕೋಟಿ ವರ್ಗಾವಣೆ. ಭೂಷಣ್ ಸ್ಟೀಲ್ ನಡೆಸಿದೆ ಎನ್ನಲಾದ 47,000 ಕೋಟಿ ರೂಪಾಯಿ ಬ್ಯಾಂಕ್ ಮೋಸದ ಬಗ್ಗೆ ಜಾರಿ ನಿರ್ದೇಶನಾಲಯ ತನಿಖೆಯನ್ನು ನಡೆಸ್ತಾ ಇದೆ. BSL ಮತ್ತು ಅದರ ಅಂಗಸಂಸ್ಥೆ ಭೂಷಣ್ ಎನರ್ಜಿ ಲಿಮಿಟೆಡ್ನಿಂದ 100 ಕೋಟಿ ರೂಪಾಯಿಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗಿದೆ ಎನ್ನಲಾಗಿದೆ. BSLನ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ನೀರಜ್ ಸಿಂಘಾಲ್ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಾಗ ಏಜೆನ್ಸಿ ಈ ವರದಿಯನ್ನು ಸಲ್ಲಿಸಿದೆ. ಶುಕ್ರವಾರ ಅವರನ್ನು ಬಂಧಿಸಿ ಜೂನ್ 20ರವರೆಗೆ ದೆಹಲಿ ಕೋರ್ಟ್ನಿಂದ ED ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಸಾಲದ ಹೊರೆ ಹೆಚ್ಚಳ ಆಗಿರುವುದು ಮತ್ತು ಹಣಕಾಸು ಅವ್ಯವಹಾರ ಆರೋಪಗಳನ್ನು ಹೊತ್ತಿದ್ದ BSL 2017ರಲ್ಲಿ ದಿವಾಳಿಯಾಗಿತ್ತು. ಟಾಟಾ ಸ್ಟೀಲ್ ಈ ಕಂಪನಿಯನ್ನು ಸ್ವಾಧೀನಪಡಿಸಿಕೊಂಡು ದಿವಾಳಿಯಿಂದ ರಕ್ಷಣೆ ಮಾಡಿತ್ತು. ಅಲ್ಲದೆ ಇದನ್ನು ಟಾಟಾ ಸ್ಟೀಲ್ BSL ಎಂದು ಮರುನಾಮಕರಣ ಮಾಡಿತ್ತು. ಇದನ್ನು ಈಗ ಟಾಟಾ ಸ್ಟೀಲ್ನಲ್ಲಿ ವಿಲೀನ ಮಾಡಲಾಗಿದೆ. ಓಕೆ, ಇದೀಗ ಈ ವಾರದ ಸ್ಟಾರ್ಟ್ಅಪ್ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಭಾರತೀಯ ಫಿನ್ಟೆಕ್ನಲ್ಲಿ ಹೂಡಿಕೆ 2022ರಲ್ಲಿ ಶೇಕಡ 40% ಇಳಿಕೆ. ಭಾರತದ ಫಿನ್ಟೆಕ್ ವಲಯ ಇತ್ತೀಚಿನ ವರ್ಷಗಳಲ್ಲಿ ಭಾರೀ ಪ್ರಗತಿಯನ್ನು ಸಾಧಿಸಿದೆ. 2022ರ ವೇಳೆಗೆ ಒಟ್ಟು $39 ಬಿಲಿಯನ್ ಹೂಡಿಕೆ ಆಗಿದೆ. ಆದರೆ 2022ರಲ್ಲಿ ಹೂಡಿಕೆಯಲ್ಲಿ ಹಲವು ಕಾರಣದಿಂದ 40% ಕುಸಿತ ಆಗಿದೆ. ಜಾಗತಿಕ ಆರ್ಥಿಕ ಕುಸಿತ ಮತ್ತು ಉಕ್ರೇನ್ನಲ್ಲಿನ ಯುದ್ಧವೂ ಕೂಡ ಇದಕ್ಕೆ ಕಾರಣ. ಹೀಗಂತ IIFL ಫಿನ್ಟೆಕ್ ವರದಿ ಹೇಳಿದೆ. 2022ರಲ್ಲಿ ಈ ವಲಯದಲ್ಲಿ 476 ಒಪ್ಪಂದಗಳಾಗಿವೆ ಮತ್ತು $6 ಬಿಲಿಯನ್ ಹೂಡಿಕೆ ಆಗಿದೆ. 2030ರ ವೇಳೆಗೆ ಭಾರತೀಯ ಫಿನ್ಟೆಕ್ ಮಾರ್ಕೆಟ್ $1 ಟ್ರಿಲಿಯನ್ ಅನ್ನು ಮೀರುವ ನಿರೀಕ್ಷೆ ಇದೆ. ಭಾರತವು ಜಾಗತಿಕ ಫಿನ್ಟೆಕ್ ಸೂಪರ್ ಪವರ್ ಆಗಿದೆ ಮತ್ತು ಒಟ್ಟು ಫಿನ್ಟೆಕ್ ಕಂಪನಿಗಳಿಗೆ ಹೋಲಿಸಿದರೆ 3ನೇ ಶ್ರೇಯಾಂಕದಲ್ಲಿದೆ ಅಂತ ವರದಿ ಹೇಳಿದೆ. ಮಾತುಕತೆಗೆ ಸಿದ್ಧ ಎಂದ ಬೈಜೂಸ್ ಸಾಲಗಾರರು. ಬೈಜೂಸ್ನ ಅಂತಾರಾಷ್ಟ್ರೀಯ ಸಾಲಗಾರರು ಕರಡು ಸಾಲ ಪ್ರಸ್ತಾವನೆಯನ್ನು ಒದಗಿಸುವಂತೆ ಕಂಪನಿಯ ಬಳಿ ಹೇಳಿದ್ದಾರೆ. $1.2 ಬಿಲಿಯನ್ ಟರ್ಮ್ ಲೋನ್ ಕುರಿತ ವಿವಾದ ತೀವ್ರಗೊಂಡಿದ್ದು, ಈ ಕುರಿತು ಸೋಮವಾರದ ಮಾತುಕತೆಯನ್ನು ರದ್ದುಗೊಳಿಸಿದ ಮಧ್ಯೆನೇ ಸಾಲಗಾರರು ಈ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರೆ. ಮಾತುಕತೆಗೆ ಸಾಲಗಾರರು ಮುಕ್ತವಾಗಿದ್ದರಾದರೂ ಮುಖಾಮುಖಿ ಭೇಟಿ ಮಾಡಬೇಕು ಎಂಬ ಬೈಜೂಸ್ ಪ್ರಸ್ತಾವನೆಯನ್ನು ಅವು ತಿರಸ್ಕರಿಸಿವೆ. ಬೈಜೂಸ್ ಜೊತೆಗೆ ಮಾತುಕತೆಯನ್ನು ನಡೆಸುವುದಕ್ಕೆ ಅನುಕೂಲ ಮಾಡಿಕೊಡುವ ಒಪ್ಪಂದಕ್ಕೆ ಸಾಲದಾತರ ಸಮೂಹ ಸಹಿ ಹಾಕಿದೆ. ಕಳೆದ ವಾರ ಸಾಲಗಾರರ ಬೇಡಿಕೆ ಅನುಚಿತವಾದದ್ದು ಅಂತ ಬೈಜೂಸ್ ಹೇಳಿತ್ತು. ಅಲ್ಲದೆ ನ್ಯೂಯಾರ್ಕ್ ಸುಪ್ರೀಂ ಕೋರ್ಟ್ನಲ್ಲಿ ಅಮೆರಿಕದ ಹೂಡಿಕೆದಾರ ನಿರ್ವಹಣೆ ಸಂಸ್ಥೆ ರೆಡ್ವುಡ್ ಮತ್ತು ಅದರ ಅಂಗಸಂಸ್ಥೆಗಳ ವಿರುದ್ಧ ದೂರು ಸಲ್ಲಿಸಿತ್ತು. ಜಾಹೀರಾತು ವಹಿವಾಟುಗಳನ್ನು ಮಾರಾಟ ಮಾಡುವಂತೆ ಗೂಗಲ್ಗೆ ಸೂಚನೆ. ಪ್ರತಿಸ್ಪರ್ಧಿಯ ವಿಷಯದಲ್ಲಿ ಇರುವ ಆಕ್ಷೇಪವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ಕೆಲವು ಜಾಹೀರಾತು ಉದ್ಯಮವನ್ನು ಮಾರಾಟ ಮಾಡುವಂತೆ ಗೂಗಲ್ಗೆ ಯುರೋಪಿಯನ್ ಯೂನಿಯನ್ ಆಂಟಿಟ್ರಸ್ಟ್ ರೆಗ್ಯುಲೇಟರ್ ಸೂಚನೆಯನ್ನು ಕೊಟ್ಟಿದೆ. ಯುರೋಪಿಯನ್ ಕಮಿಷನ್ ಗೂಗಲ್ ತನ್ನ ಕೆಲ ಸೇವೆಗಳಲ್ಲಿ ಹೂಡಿಕೆಯನ್ನು ಹಿಂಪಡೆದರೆ ಈ ಕಳವಳಗಳು ನಿವಾರಣೆಯಾಗ್ತವೆ ಅಂತ ಹೇಳಿದೆ. 27 ರಾಷ್ಟ್ರಗಳನ್ನು ಒಳಗೊಂಡ ಯುರೋಪಿಯನ್ ಯೂನಿಯನ್ ದೊಡ್ಡ ಕಂಪನಿಗಳ
ಅವ್ಯವಹಾರವನ್ನು ತಡೆಯುವುದಕ್ಕೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದು ದೊಡ್ಡ ಮಟ್ಟದ ದಂಡಗಳನ್ನು ಕಂಪನಿಗಳಿಗೆ ವಿಧಿಸುತ್ತದೆ. ಆದರೆ ಇದೇ ಮೊದಲ ಬಾರಿಗೆ ಗೂಗಲ್ ಅಂತ ದೊಡ್ಡ ಕಂಪನಿಗೆ ತನ್ನ ಪ್ರಮುಖ ವ್ಯವಹಾರವನ್ನು ಮಾರಾಟ ಮಾಡುವಂತೆ ಸೂಚನೆ ನೀಡಿದೆ. ಈ ಕುರಿತು ಇನ್ನಷ್ಟು ಸುದ್ದಿಗಳನ್ನು ನೋಡುವುದಾದರೆ NCLAT ತೀರ್ಪಿಗೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ಗೆ CCI ಮೊರೆ ಹೋಗಿದೆ. ಗೂಗಲ್ಗೆ CCI ನೀಡಿದ ಮತ್ತು ಆದೇಶಗಳ ಪೈಕಿ 4 ಆದೇಶಗಳನ್ನು NCLAT ತಡೆ ಹಿಡಿದಿತ್ತು. ಸ್ಪರ್ಧಾತ್ಮಕ ಕಾಯ್ದೆ ವಿಭಾಗ 4ರ ಅಡಿಯಲ್ಲಿ ಏಕಸ್ವಾಮ್ಯದ ದುರ್ಬಳಕೆಯನ್ನು ತಡೆಯುವುದಕ್ಕೆ CCI ಸಮಗ್ರ ವಿಶ್ಲೇಷಣೆಯನ್ನು ಮಾಡುವ ಅಗತ್ಯವಿದೆ ಅಂತ NCLAT ಈ ಆದೇಶವನ್ನು ಕೊಟ್ಟಿತ್ತು. ಓಕೆ, ಇದಿಷ್ಟು ಈ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.